ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಎಫೆಸದವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದಿ ಎಫೇಷಿಯನ್ಸ್. ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಕ್ರಿಸ್ತನಲ್ಲಿ ಇನ್ ಕ್ರೈಸ್ಟ್ ಎಂಬಂಥ ಪದ ಬರುವಂಥದ್ದನ್ನು ನಾವು ನೋಡಿಕೊಳ್ತೇವೆ. ಆದ ಕಾರಣ ಕ್ರಿಸ್ತನಲ್ಲಿ ನಮಗಿರುವ 12 ಸೌಭಾಗ್ಯಗಳನ್ನು ನಾವು ನೋಡಿಕೊಳ್ಳೋಣ. 12 ಪ್ರಿವಿಲೇಜಸ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಮಗಿರುವಂಥ ಸೌಲಭ್ಯಗಳು ಅಥವಾ ಸದವಕಾಶ ಅನ್ನೋಕ್ಕಿಂತಲೂ ಸೌಭಾಗ್ಯಗಳು ಅಂತ ಹೇಳಂದ್ರೆ ಅದನ್ನು ನಾವು ನೋಡಿಕೊಳ್ಳೋಣ. ಆದ ಕಾರಣ 12 ಸೌಭಾಗ್ಯಗಳನ್ನು ನಾವು ಎಫೆಸ ಮೊದಲನೇ ಅಧ್ಯಾಯದಲ್ಲಿ ನೋಡ್ಕೊಳ್ತೇವೆ. ಆದ ಕಾರಣ ಈ 12 ಕ್ರಿಸ್ತನಲ್ಲಿ ನಮಗೇನೇನು ಲಭ್ಯವಾಗಿವೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಇಲ್ಲದಿದ್ದರೆ ನಾವು ಅದರಲ್ಲಿ ಭಾಗಿಗಳಾಗಿರಲಿಕ್ಕೆ ಸಾಧ್ಯವಿಲ್ಲ, ಅಥವಾ ತಪ್ಪಿಸ್ಕೊಳ್ತೇವೆ, ಅಥವಾ ಗೊತ್ತಿಲ್ಲದೆ ಹೋಗೋ ಸಾಧ್ಯತೆ. ಆದ ಕಾರಣ ಈ 12 ಕ್ರಿಸ್ತನಲ್ಲಿನ ಸೌಭಾಗ್ಯಗಳನ್ನು ನಾವು ದೇವರಾತ್ಮನ ಸಹಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ, ಮೊದಲನೇದಾಗಿ ಎಲ್ಲ ಆಶೀರ್ವಾದಗಳು. ಯಾಕಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಕ್ರಿಸ್ತನಲ್ಲಿ ಪರಲೋಕದ ಎಲ್ಲ ಆಶೀರ್ವಾದಗಳಿಂದ ನಮ್ಮನ್ನು ಆಶೀರ್ವದಿಸಿದ್ದಾನೆ. ವಾವ್! ಎಲ್ಲ ಆಶೀರ್ವಾದಗಳು, ಪರಲೋಕದ ಎಲ್ಲ ಆಶೀರ್ವಾದಗಳು. ಏನಿದು ಪರಲೋಕದ ಎಲ್ಲ ಆಶೀರ್ವಾದಗಳು? ಅದನ್ನು ನಾವು ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲದಿದ್ದರೆ ನಾವು ಮಿಸ್ ಮಾಡಿಕೊಳ್ತೀವಿ. ಆದರೂ ಕೂಡ ಸದ್ಯಕ್ಕೆ ಅದನ್ನು ನಾವು ಅಧ್ಯಯನ ಮಾಡೋಕ್ಕಿಂತಲೂ ಅದನ್ನು ನಾವು ಹೋಮ್ವರ್ಕಾಗಿ, ಗೃಹ ಕೆಲಸವಾಗಿ ತಗೊಂಡು ನೋಡೋಣ, ಏನಿದು ಸರ್ವ ಆಶೀರ್ವಾದಗಳು ಅಂತ ಹೇಳಿಬಿಟ್ಟು. ಆದರೆ ಸದ್ಯಕ್ಕೆ ಕ್ರಿಸ್ತನಲ್ಲಿ ನಮಗಿರುವ ಸೌಭಾಗ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ಸೌಭಾಗ್ಯ ಏನಂತ ಹೇಳಿದರೆ ಪರಲೋಕದ ಎಲ್ಲ ಆಶೀರ್ವಾದಗಳು. ವಾವ್! ಅದು ಒಂದೇ ದೊಡ್ಡದಾಯ್ತಲ್ವ. ಎರಡನೇದಾಗಿ 4ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಕ್ರಿಸ್ತನಲ್ಲಿ ಆರಿಸಿ, ಕ್ರಿಸ್ತನಲ್ಲಿ ಆಯ್ಕೆ, ಚೋಸನ್ ಇನ್ ಕ್ರೈಸ್ಟ್. ಇದು ಎರಡನೇ ಆಶೀರ್ವಾದ ಅಥವಾ ಎರಡನೇ ಸೌಭಾಗ್ಯ. ಏನದು? ಕ್ರಿಸ್ತನಲ್ಲಿ. ಎಷ್ಟೋ ಜನರಿದ್ದಾರೆ ಈ ಲೋಕದಲ್ಲಿ, ಜನಸಂಖ್ಯೆ ಎಷ್ಟೊಂದಿದೆ. ಈ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಲೋಕದಲ್ಲಿ ಇಷ್ಟೊಂದು ಜನರಲ್ಲಿ ಕೆಲವರೇ ಆಗಿರುವ ನನ್ನನ್ನು ದೇವರು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ರೆ ಅದು ಮಹಾ ಸೌಭಾಗ್ಯ ಅಲ್ಲವೇ? ಖಂಡಿತವಾಗಿ. ಅದಕ್ಕೆ ನಾವು ಯೋಗ್ಯರ ಅಲ್ಲವೇ ಅಲ್ಲ, ನಾನಂತೂ ಅಲ್ಲ. ಆದರೂ ಕೂಡ ದೇವರ ಮಹಾ ಪ್ರೀತಿ, ಕರುಣೆ, ಕೃಪೆ. ಮೂರನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಕ್ರಿಸ್ತನಲ್ಲಿ ನಮಗೆ ಲಭ್ಯವಾಗಿರುವಂಥ ಸೌಲಭ್ಯಗಳನ್ನು ಅಥವಾ ಸೌಭಾಗ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. 12 ಸೌಭಾಗ್ಯಗಳು ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿದೆ. ಅದರಲ್ಲಿ ಮೂರನೇದು ಏನಂತ ಹೇಳಿದರೆ ಪ್ರಿಡೆಸ್ಟಿನೇಷನ್. ಮುಂಚಿತವಾಗಿ ಮೊದಲೇ ನೇಮಿಸಿತ್ತು, ಮುಂಚಿತವಾದ ನೇಮಕ. ಹೌದು, 5ನೇ ವಚನ ಈ ರೀತಿಯಾಗಿದೆ,
ದೇವರು ತನ್ನ ಚಿತ್ತದ ಸುಸಂತೋಷಕ್ಕನುಸಾರವಾಗಿ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೋಸ್ಕರವಾಗಿ ತನ್ನ ಪುತ್ರರಾಗಿ ಹೌದು ಸ್ವೀಕಾರ ಮಾಡುವಂತೆ ಮೊದಲೇ ನೇಮಿಸಿ. ಇದು ಅರ್ಥ ಮಾಡಿಕೊಳ್ಳಲಿಕ್ಕೆ ನನಗೆ ಕಷ್ಟ. ಯಾಕಂತ ಹೇಳಿದ್ರೆ ಮೊದಲೇ ನಾನು ಮಾಡುವಂಥ ಎಲ್ಲ ತಪ್ಪು ದೋಷಗಳನ್ನು ತಿಳಿದು, ಓ ಮೈ ಗಾಡ್, ಏನಂದರೆ ದೇವರ ಒಂದು ಅಪಾರವಾದಂಥ ಜ್ಞಾನ, ದೇವರು ಎಲ್ಲವನ್ನು ಸಮಸ್ತವನ್ನು ನನ್ನ ಬಗ್ಗೆ ತಿಳಿದು ಆತನು ಮೊದಲೇ ನನ್ನ ಬಗ್ಗೆ ನೇಮಕ ಮೊದಲೇ ನನ್ನ ಬಗ್ಗೆ ನನ್ನನ್ನು ನೇಮಿಸಿದ್ದಾನೆ ಅಂತ ಹೇಳುವಾಗ ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಆದರೂ ಕೂಡ ಸ್ತೋತ್ರ ಮಾಡಲಿಕ್ಕೆ ಕಷ್ಟ ಏನಲ್ಲ. ದೇವರೇ ನನ್ನನ್ನು ಮೊದಲೇ ನೇಮಿಸಿದ್ಯಲ್ಲ, ಮೊದಲೇ ತಿಳ್ಕೊಂಡಿದ್ಯಲ್ಲ, ಮೊದಲೇ ನನ್ನ ಬಗ್ಗೆ ನನ್ನ ತಪ್ಪು ದೋಷಗಳು ಎಲ್ಲ ಗೊತ್ತಿದ್ರು ನೀನು ನನ್ನನ್ನು ಆರಿಸಿಕೊಂಡಿದ್ಯಲ್ಲ. ಹಾಗಿರುವಾಗ ನಿನ್ನ ಒಂದು ಆಶೆ, ನಿನ್ನ ಒಂದು ನೇಮಕ, ನಿನ್ನ ಒಂದು ಉದ್ದೇಶ, ನಾನು ನಿನ್ನನ್ನು ನಿರಾಶೆ ಮಾಡಬಾರದು, ಅದಕ್ಕೆ ನಿನ್ನ ಸಹಾಯ ಬೇಕು ಅಂತ ಜೀವಮಾನವೆಲ್ಲ ದೀನ ಭಾವದಲ್ಲಿ ಇರಲಿಕ್ಕೆ ದೇವರು ನನಗೂ ನಮಗೂ ಸಹಾಯ ಮಾಡಲಿ. 4ನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಿದ್ದೇವೆ ಅಂದರೆ ಕ್ರಿಸ್ತನಲ್ಲಿ ನಮಗಿರುವಂಥ ಸೌಭಾಗ್ಯಗಳು, ಪ್ರಿವಿಲೇಜಸ್, 12 ಪ್ರಿವಿಲೇಜಸ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಮಗೆ ಇರುವಂಥ 4ನೇ ಸೌಭಾಗ್ಯ ಏನಂತ ಹೇಳಿದ್ರೆ ಎಫೆಸ 1:6 ಪ್ರಿಯನಲ್ಲಿ ನಮ್ಮನ್ನು ಅಂಗೀಕರಿಸಿದ್ದರು. ಪ್ರಿಯನಲ್ಲಿ ಅಂಗೀಕರಿಸಿದ ಅಥವಾ ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ಸ್ವೀಕಾರ ಮಾಡಿದ್ದು, ಅಂಗೀಕಾರ ಮಾಡಿದ್ದು. ಒಬ್ಬರು ನಮ್ಮನ್ನು ಸ್ವೀಕಾರ ಮಾಡಬೇಕು, ನಮ್ಮನ್ನು ಅಂಗೀಕಾರ ಮಾಡಬೇಕು ಅನ್ನುವ ವಿಷಯದಲ್ಲಿ ನಾವು ನೋಡುವಾಗ ಅದಷ್ಟು ಈಸಿಯಾಗಿ ಬರಲ್ಲ. ನೀವು ಒಳ್ಳೆಯವರಾಗಿರಬೇಕು, ನೀವೇನು ತಪ್ಪು ಮಾಡಬಾರ್ದು, ಯಾವಾಗಲೂ ಒಳ್ಳೆಯದೇನೇ ಮಾಡ್ತಿರ್ಬೇಕು, ಯಾವಾಗಲೂ ತಪ್ಪು, ಎಂದೂ ತಪ್ಪು, ಒಂದು ತಪ್ಪು ಮಾಡಬಾರ್ದು, ಆ ರೀತಿಯಾಗಿದ್ದಾಗ ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ. ನಮ್ಮ ಒಂದು ಪ್ರತಿಕ್ರಿಯೆ ಮಾನವರಾದ ನಮಗೆ ನನ್ನನ್ನು ಒಳಗೊಂಡು, ಯಾಕಂದರೆ ಈ ರೀತಿಯಾಗಿ ನಾನು ಹೇಳುವಾಗ ಏನೋ 1-2 ಘಟನೆಗಳು ನೆನಪಿಗೆ ಬರ್ತಿದೆ. ಒಬ್ಬರಿಬ್ಬರು ನನಗೆ ಎಲ್ಲ ಎಷ್ಟೊಂದು ಒಳ್ಳೇದು ಮಾಡಿದ್ದಾರೆ, ಆದರೆ 1-2 ತಪ್ಪು ಮಾಡಿದಾಗ ಅದನ್ನೇ ನಾನು ನೆನಪಿಟ್ಕೊಂಡು, ಒಳ್ಳೆಯ ಉದ್ದೇಶದಿಂದ ಇರ್ಬೋದು, ಆದರೂ ಕೂಡ ಮಾನವ ಸ್ವಭಾವ ಆ ರೀತಿಯಾಗಿ ದೇವರಿಲ್ಲ, ಆ ರೀತಿಯಾಗಿ ದೇವರು ನನ್ನ ಜೊತೆಗೆ ಇಲ್ಲ. ಹಾಗಿರುವಾಗ ನಾನು ಕೂಡ ದೇವರ ಹಾಗೆ ಆ ವಿಷಯದಲ್ಲಿ ಇತರರೊಂದಿಗೆ ಇರಬೇಕು. ದೇವರು ನನ್ನನ್ನು ಕರುಣೆ ತೋರಿಸಿದ ಹಾಗೆ ನಾನು ಕೂಡ ಇತರರನ್ನು ಕರುಣೆ ತೋರಿಸಬೇಕು. ಇಲ್ಲಿ ಕೂಡ ನಾವು ನೋಡುವಾಗ ದೇವರು ನನ್ನನ್ನು ಸ್ವೀಕಾರ ಮಾಡಿರುವಾಗ ನಾನು ಕೂಡ ಇತರರನ್ನು ಸ್ವೀಕರಿಸಬೇಕು. ದೇವರ ಈ ಸ್ವೀಕಾರ ನಮ್ಮ ಒಂದು ಭಾಗ್ಯ. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಸಂಗತಿ 7ನೇ ವಚನದಲ್ಲಿದೆ. ಅದೇನೆಂದರೆ ಕ್ಷಮೆ, ಫರ್ಗಿವ್ನೆಸ್. ಇದು ಕ್ರಿಸ್ತನಲ್ಲಿ ನಮಗೆ ಲಭ್ಯವಾಗಿರುವಂಥ 7ನೇ ಅಥವಾ 5ನೇ ಒಂದು ಸೌಭಾಗ್ಯ. ಅದೇನಂತ ಹೇಳಿದರೆ ಫರ್ಗಿವನ್, ಅಪರಾಧಗಳ ಕ್ಷಮಾಪಣೆ. ವಾವ್! ಅಪರಾಧಗಳ ಕ್ಷಮಾಪಣೆಯಾಗಿ ನಮಗೆ ವಿಮೋಚನೆ ಆಯಿತು. ದೇವರು ನಮ್ಮನ್ನು ವಿಮೋಚಿಸಿದ್ದಾರೆ, ಕ್ಷಮಿಸಿದ್ದಾರೆ. ವಾವ್! ದೇವರು ನಮಗೆ ಸ್ತೋತ್ರ ಅಂತ ಹೇಳಬೇಕಷ್ಟೆ. 6ನೇದಾಗಿ 8ನೇ ವಚನ, ದೇವರು ತನ್ನ ಕೃಪಾ ಐಶ್ವರ್ಯವನ್ನು ಹೇರಳವಾಗಿ ನಮಗೆ ಸುರಿಸಿದ್ದಾರೆ. ವಾವ್! ಎಫೆಸ 1:8 ನಾವು ನೋಡುವಾಗ ನಮಗೆ ಆತನ ಎಲ್ಲ ಜ್ಞಾನ ಹಾಗೂ ಬುದ್ಧಿಯೊಂದಿಗೆ ನಮಗೆ ಹೇರಳವಾಗಿ ಸುರಿಸಿದ್ದು ಆಶ್ಚರ್ಯ ಅಲ್ವಾ? ಖಂಡಿತ. ಅದು ಕೂಡ ಕ್ರಿಸ್ತನಲ್ಲಿ ನಮಗೆ ಲಭ್ಯ ಇರುವ 6ನೇ ಒಂದು
ಸೌಭಾಗ್ಯ. 7ನೇದಾಗಿ 9ನೇ ವಚನದಲ್ಲಿ ಇದೆ, ಆತನು ಎಫೆಸ 1:9 ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕ್ರಿಸ್ತನಲ್ಲಿ ನಮಗಿರುವಂಥ 12 ಸೌಭಾಗ್ಯಗಳು. ಅದರಲ್ಲಿ 9ನೇದು 7ನೇದು 9ನೇ ವಚನದಲ್ಲಿದೆ. ಅದೇನೆಂದರೆ, ದೇವರು ತನ್ನಲ್ಲಿಯೇ ಉದ್ದೇಶ ಮಾಡಿಕೊಂಡು ತನ್ನ ಸುಸಂತೋಷದ ಪ್ರಕಾರವಾಗಿ ತನ್ನ ರಹಸ್ಯವನ್ನು ನಮಗೆ ತಿಳಿಯಪಡಿಸಿದ್ರ ಬಗ್ಗೆ ನಾವು ನೋಡಿಕೊಳ್ಳುವಾಗ, ಉದ್ದೇಶ, ದೇವರು ನಮ್ಮ ವಿಷಯದಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಆ ಉದ್ದೇಶವನ್ನು ದೇವರು ಪ್ರಕಟಿಸ್ತಾರೆ. ಈ ಬಗ್ಗೆ ಪೌಲನು ಕೂಡ ಪ್ರಾರ್ಥನೆ ಮಾಡುವಾಗ 17ನೇ ವಚನದಲ್ಲಿ, ಆತನು ಜ್ಞಾನ ಪ್ರಕಟಣೆಯ ಆತ್ಮವನ್ನು ನಿಮಗೆ ಅನುಗ್ರಹಿಸಲಿ. ವಾವ್! ದೇವರು ಉದ್ದೇಶ ಇಟ್ಕೊಂಡು ನಮಗೆ ತಿಳಿಸದೇ ಇರೋದಿಲ್ಲ. ಭಾಳ ಜನರಿಗೆ ದೇವರ ಉದ್ದೇಶ ಏನು ಗೊತ್ತಿಲ್ಲ, ದೇವರು ತಿಳಿಸಲೇ ಇಲ್ಲ, ನಾವು ಕೇಳಲೇ ಇಲ್ಲ, ಅದಕ್ಕೆ ತಿಳಿಸಲಿಲ್ಲ. ಪ್ರಕಟಣೆಯ ನಿಬಂಧನೆಗಳನ್ನು ನಾನು ಪಾಲಿಸಲಿಲ್ಲ, ಅದಕ್ಕೆ ತಿಳಿಸಲಿಲ್ಲ. ಹೌದು, ದೇವರ ಪ್ರಕಟಣೆ ನಮಗೆ ಲಭ್ಯವಾಗಬೇಕಾದ್ರೆ ನಾವು ದೇವರನ್ನು ಕೇಳ್ಕೋಬೇಕು. ನಮ್ಮಲ್ಲಿರುವ ದೇವರ ಆತ್ಮನ ಸಿದ್ಧನಾಗಿ, ಪರಿಶುದ್ಧನಾಗಿ, ತನ್ನ ನಿತ್ಯ ಉದ್ದೇಶವನ್ನು ನಿಶ್ಚಯವಾಗಿ ಪ್ರಕಟಪಡಿಸುವ ಆತನಾಗಿದ್ದಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, 8ನೇ ಕ್ರಿಸ್ತನಲ್ಲಿನ 8ನೇ ಸೌಭಾಗ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ, ನಿರೀಕ್ಷೆ, ಹೋಪ್. ಎಫೆಸ 1:8ನೇ ವಚನದಲ್ಲಿ ನಾವು ನೋಡುವಾಗ, ಅಥವಾ 12ನೇ ವಚನದಲ್ಲಿ ನಾವು ನೋಡುವಾಗ, ಎಫೆಸ 1:12, ಕ್ರಿಸ್ತನಲ್ಲಿ ಮೊದಲು ನಿರೀಕ್ಷೆಯುಳ್ಳವರಾದೆವು. ಒಮ್ಮೆ ನಮಗೆ ನಿರೀಕ್ಷೆ ಇರಲಿಲ್ಲ, ಆದರೆ ಕ್ರಿಸ್ತನಲ್ಲಿ ನಮಗೆ ನಿರೀಕ್ಷೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನಕ್ಕೆ ಬಂದಾಗ, ಆತನ ನಿರೀಕ್ಷೆ ಎಂಥದ್ದಂತ ನಾವು ನೋಡ್ತೇವೆ. ಭಾಗ್ಯಕರವಾದ ನಿರೀಕ್ಷೆ ಅಂತ ಹೇಳ್ಬಿಟ್ಟು ತೀತ 2ನೇ ಅಧ್ಯಾಯದಲ್ಲಿ, ರೋಮ 15ರಲ್ಲಿ ಆತನ ನಿರೀಕ್ಷೆಯ ದೇವರು. ವಾವ್! ನನಗೆ ಭಾಳ ಇಷ್ಟ. ಯಾಕಂದರೆ ಗಾಡ್ ಆಫ್ ಹೋಪ್. ನನ್ನ ಬಗ್ಗೆ ನನಗೆ ನಿರೀಕ್ಷೆ ಇಲ್ಲದೇ ಇರ್ಬೋದು, ಬೇರೆಯವರು ನಮ್ಮ ವಿಷಯದಲ್ಲಿ ನಿರೀಕ್ಷೆ ಇಟ್ಟುಕೊಳ್ಳದಿರ್ಬೋದು, ದೇವರು ನಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸರಿ, 9ನೇ ಕ್ರಿಸ್ತನಲ್ಲಿನ ಸೌಭಾಗ್ಯ ಏನಂತೇಳಿದರೆ, ಪವಿತ್ರಾತ್ಮನಿಂದ ಮುದ್ರೆ. ಪವಿತ್ರಾತ್ಮನಿಂದ ಮುದ್ರೆ. ಕೆಲವು ಸಾರಿ ಏನಾದರೂ ನಾವು ಡಾಕ್ಯುಮೆಂಟ್ಸ್, ಅದು ಸರ್ಕಾರದ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ನಾವು ಹೇಳ್ತೀವಿ, ಏನಾದರೂ ಸೀಲ್ ಇದೆಯಾ, ಮುದ್ರೆ ಹಾಕಿದ್ದಾರಾ, ಈ ರೀತಿಗೆಲ್ಲ ಕೇಳ್ತೀವಿ ರೀ. ಭಾಳ ಇಂಪಾರ್ಟೆಂಟ್ ಒಂದು ಸರ್ಟಿಫಿಕೇಟ್ನಲ್ಲಿ ಸೀಲ್ ಇರುವಂಥದ್ದು. ಆದರೆ ಅದಕ್ಕಿಂತಲೂ ಬಹಳಷ್ಟು ಪ್ರಾಮುಖ್ಯವಾದದ್ದು ಪವಿತ್ರಾತ್ಮನ ಸೀಲ್, ಪವಿತ್ರಾತ್ಮನ ಮುದ್ರೆ. ಯಾಕೆ ಆತನ ಮುದ್ರೆ? ಯಾಕಂತ ಹೇಳಿದರೆ, ಹೌದು, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ವಾಗ್ದಾನದ ಪವಿತ್ರಾತ್ಮದ ನಾವು ಮುದ್ರೆ ಹೊಂದಿದ್ದೆ. ಯಾಕಂದರೆ ಪವಿತ್ರಾತ್ಮನ ವಾಗ್ದಾನ, ತಂದೆ ದೇವರು ವಾಗ್ದಾನ ಪವಿತ್ರಾತ್ಮನ ವಿಷಯವಾಗಿ ಕೊಟ್ಟಿರುವಂಥದ್ದು, ಆ ಮುದ್ರೆಯನ್ನೇ ನಾವು ಹೊಂದಿದ್ದೇವಂತೆ. ವಾವ್! ಇದು ಕ್ರಿಸ್ತನಲ್ಲಿ ನಮಗಿರುವಂಥ 9ನೇ ಸೌಭಾಗ್ಯ, 9th ಪ್ರಿವಿಲೇಜ್ ಇನ್ ಕ್ರೈಸ್ಟ್. 10ನೇದಾಗಿ ಇನ್ನೇನು ಕ್ರಿಸ್ತನಲ್ಲಿ ನಮಗೆ ಲಭ್ಯ? 14ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಚನದಲ್ಲಿ, ಆ ಆತ್ಮನು, ಅಂದರೆ ದೇವರ ಆತ್ಮನು, ನಾವು ದೇವರ ಮಹಿಮೆಯ ಸ್ತುತಿಗೆ ಸ್ವಾಸ್ಥ್ಯವಾಗಿರುವವರ ವಿಮೋಚನೆಯಾಗುವ ತನಕ ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ. ನಮ್ಮ ಬಾಧ್ಯತೆ. ವಾವ್! ನಮ್ಮ ಬಾಧ್ಯತೆ. ಹೌದು,
ನಮ್ಮ ಬಾಧ್ಯತೆ ಅಂತ ಹೇಳುವಾಗ ಆತ್ಮಿಕ ಬಾಧ್ಯತೆ ನಮಗೆ ಲಭ್ಯವಿರ್ತದೆ. ಯಾವ ರೀತಿಯಾಗಿ ಎಫೆಸ 1:3 ಪರಲೋಕದ ಎಲ್ಲ ಆಶೀರ್ವಾದಗಳಿಂದ ನಮ್ಮನ್ನು ಆಶೀರ್ವದಿಸಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ಅದೇ ರೀತಿಯಾಗಿ ಆತ್ಮಿಕ ಬಾಧ್ಯತೆ ಅದು ಕೂಡ ನಮ್ಮದೇ ಆಗಿರುವಂಥದ್ದಾಗಿದೆ. ಈ ಬಾಧ್ಯತೆ ಕ್ರಿಸ್ತನಲ್ಲಿ ನಮಗೆ ಲಭ್ಯವಾಗಿರ್ತದೆ. ಗಲಾತ್ಯ 3ನೇ ಅಧ್ಯಾಯ ನಾವು ಅಧ್ಯಯನ ಮಾಡ್ತಾ ಇರುವಾಗ ಒಂದು ಮಾತು ಗಮನಿಸಿರಬಹುದು. ಅದೇನೆಂದರೆ 3ನೇ ಅಧ್ಯಾಯ ಗಲಾತ್ಯ ಅದರಲ್ಲಿ 29ನೇ ವಚನ ಓದಿ ಬಯಸ್ತೇನೆ. ಗಲಾತ್ಯ 3:29, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ವಾವ್! ಅಬ್ರಹಾಮನು ಕ್ರಿಸ್ತನು, ಅಬ್ರಹಾಮನ ಆಶೀರ್ವಾದ ಅಥವಾ ಬಾಧ್ಯತೆ. ಸರಿ, ಏನು ನೋಡ್ತಾ ಇದ್ದೀವಿ, ಏನು ಅಧ್ಯಯನ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕ್ರಿಸ್ತನಲ್ಲಿರುವ ನಮಗೆ 12 ಸೌಭಾಗ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 11ನೇದು ಭಾಳ ದೊಡ್ಡದಾಗಿದೆ, ಭಾಳ ಮಹತ್ತಾದದ್ದಾಗಿದೆ. 19ನೇ ವಚನ, ನಂಬುವವರಾದ ನಮ್ಮಲ್ಲಿ ದೇವರು ಸಾಧಿಸುವ ಪರಾಕ್ರಮದ ಬಲವು ಹಾಗೂ ದೇವರ ಶಕ್ತಿಯ ಅಪಾರವಾದ ಮಹತ್ವವು ಏನೆಂಬುದನ್ನು ನೀವು ತಿಳಿಯುವಂತೆ ದೇವರು ನಿಮಗೆ ಅನುಗ್ರಹಿಸಲಿ. ಹಾಗಾದರೆ ಅಪಾರವಾದ ಶಕ್ತಿ, ಮಹತ್ವ, ಹೌದು, ದೇವರಿಗೆ ಇವೆಲ್ಲ ಇದೆ ನಮಗೆ ಗೊತ್ತು. ಆದರೆ ಅದು ನಮಗೆ ಲಭ್ಯ ಹೇಗೆ? ಕ್ರಿಸ್ತನಲ್ಲಿ. ಕ್ರಿಸ್ತನೇ ಆ ರೀತಿಯಾಗಿ ಹೇಳಬೇಕಾದ್ರೆ ಪಾಸ್ವರ್ಡ್ ಫಾರ್ ಅನ್ ಅನ್ಲಿಮಿಟೆಡ್ ಪವರ್ ಆಫ್ ಗಾಡ್. ದೇವರ ಎಫೆಸ 3:20 ಪ್ರಕಾರವಾಗಿ, ಇಲ್ಲಿ ಕೂಡ ಎಫೆಸ 1:19 ಪ್ರಕಾರವಾಗಿ ಅಪಾರವಾದ ಶಕ್ತಿ. ಇದನ್ನು ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಪ್ರಕಟಣೆ ಹೊಂದಬೇಕು, ಇದನ್ನು ನಂಬಬೇಕು, ಇದನ್ನು ಅನ್ವಯಿಸ್ಕೊಳ್ಬೇಕು, ಇದನ್ನು ಅನುಭವಿಸಿ ಬೇರೆಯವ್ರಿಗೆ ಹೇಳಬೇಕು, ಅನುಭವಿಸಿ ದೇವ್ರಿಗೆ ಮಹಿಮೆ ತರಬೇಕು. ಆ ರೀತಿಯಾಗಿ ದೇವರು ನಮಗೆ ಸಹಾಯ ಮಾಡಲಿ. ಕೊನೆಯದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1:22ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಅಧೀನ ಮಾಡಿ, ಕ್ರಿಸ್ತನ ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ, ಕ್ರಿಸ್ತನ ಪಾದಗಳ ಕೆಳಗೆ ಅಧೀನ ಮಾಡಿ, ಕ್ರಿಸ್ತನನ್ನು ದೇವರು ಸಭೆಗೆ ಎಲ್ಲದರ ಮೇಲೆ ಶಿರಸ್ಸಾಗಿ ನೀಡಿದನು. ವಾವ್! ಕ್ರಿಸ್ತನಲ್ಲಿ ನನಗಿರುವಂಥ 12ನೇ ಸೌಭಾಗ್ಯ, ಕ್ರಿಸ್ತನು ನನ್ನ ಶಿರಸ್ಸಾಗಿದ್ದಾನೆ. ವಾವ್! ಕ್ರಿಸ್ತನೇ ನನ್ನ ತಲೆಯಾಗಿದ್ದರೆ, ತಲೆಯಲ್ಲಿರುವಂಥ ರಕ್ತ ದೇಹಕ್ಕೆ, ತಲೆಯಲ್ಲಿರುವಂಥ ಮನಸ್ಸು, ತಲೆಯಲ್ಲಿರುವಂಥ ತೀರ್ಮಾನಗಳು ದೇಹಕ್ಕೆ. ಹಾಗಾದರೆ ಕ್ರಿಸ್ತನನ್ನ ನಾಯಕನು, ಶಿರಸ್ ಆಗಿರುವಂಥ ದೊಡ್ಡ ಭಾಗ್ಯ. ವಾವ್! ಈ ಭಾಗ್ಯ ಹಳೆ ಒಡಂಬಡಿಕೆ ಭಕ್ತಾದಿಗಳಿಗೆ ಇರಲಿಲ್ಲ. ಹೊಸ ಒಡಂಬಡಿಕೆ ಭಕ್ತಾದಿಗಳಿಗೂ ಎಲ್ರಿಗೂ ಇಲ್ಲ. ಯಾಕಂದರೆ ಎಲ್ಲರೂ ಇದರ ಪ್ರಕಟಣೆ ಇಲ್ಲದ ಕಾರಣ. ಆದ ಕಾರಣ ಕ್ರಿಸ್ತನಲ್ಲಿನ ಈ ಸೌಭಾಗ್ಯಗಳ ಪ್ರಕಟಣೆಗಳನ್ನು ನಾವು ಹೊಂದಿಕೊಂಡು, ಆತನನ್ನು ಶಿರಸ್ಸಾಗಿ ಇಟ್ಕೊಂಡು, ಕ್ರಿಸ್ತನ ಪಾದ ಅಂತ ಹೇಳುವಾಗ ನಾವು ಕ್ರಿಸ್ತನ ದೇಹ ಅಲ್ಲ, ಪಾದ ಬಂದು ದೇಹದಲ್ಲಿದೆ. ಹಾಗಾದರೆ ನಮಗೆ ಅಧೀನಪಡಿಸಿದ್ದಾನೆ ಸಮಸ್ತವನ್ನು ದೇವರು. ಈ ಮೂಲಕ ಇದು ಮಹಾ ಸೌಭಾಗ್ಯಗಳು 12. ಎಫೆಸ 1ರಿಂದ ಕ್ರಿಸ್ತನಲ್ಲಿನ 12 ಸೌಭಾಗ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.